ನಮ್ಮ ಕಾಲೇಜಲ್ಲಿ ನಡೆದಿದ್ದ ಆಟೋ ಎಕ್ಸ್ಪೋ ಇವೆಂಟ್ಗೆ ಲೇಖಿ ಗೋಸ್ವಾಮಿ ಅವರು, ನಕ್ಕಂದ್ಲೆ ಸುಭಾಷ್ ಅವರು ಮತ್ತೆ ಉಪೇಂದ್ರ ಅವ್ರ ಮಗ ಈಗ ಹಲವಾರು ಜನ ಕಂಟೆಂಟ್ ಕ್ರಿಯೇಟರ್ಸ್ ಬಂದಿದ್ರು. ಅದೆಲ್ಲದಕ್ಕಿಂತ ಈ ಚಿಕ್ಕ ಹುಡುಗಿ ಮಾಡಿ ಸ್ಟಂಟ್ ನೋಡಿ ಎಲ್ಲರೂ ಫುಲ್ ಶಾಕ್ ಆಗೋದ್ರು. ಹೌದು ಗೈಸ್, ನಮ್ಮ ಕಾಲೇಜಲ್ಲಿ ಫಸ್ಟ್ ಟೈಮ್ ಆಟೋ ಎಕ್ಸ್ಪೋ ಇವೆಂಟ್ ನ ಮಾಡ್ತಾ ಇದ್ರು. ಸೊ ಅದಕ್ಕೆ ಬೇಜಾನ್ ಜನ ಕಂಟೆಂಟ್ ಕ್ರಿಯೇಟರ್ಸ್ ನ ಕರ್ತೀವಿ ಅಂತ ಹೇಳಿದ್ರು. ಇವರೆಲ್ಲ ಬರ್ತಾರೆ ಅಂತ ನಮಗೆ ನೆನ್ನೆನೆ ಗೊತ್ತಾಯ್ತು. ನಾನು ಬೆಳಗ್ಗೆ ರೆಡಿಯಾಗಿ ಕಾಲೇಜ್ ಕಡೆ ಹೊರಟೆ. ಮಧ್ಯಾಹ್ನವರೆಗೂ ನಮಗೆ ಕ್ಲಾಸ್ ಇತ್ತು. ಮಧ್ಯಾಹ್ನ ಮೇಲೆ ಆಟೋ ಎಕ್ಸ್ಪೋ ಇರುತ್ತೆ ಅಂತ ಹೇಳಿದ್ರು. ಮತ್ತೆ ಮಧ್ಯಾಹ್ನದವರೆಗೂ ಕ್ಲಾಸ್ ಮುಗಿಸ್ಕೊಂಡು ನಾನು ಸೀದಾ ಕ್ಯಾಂಟೀನ್ ಕಡೆ ಹೊರಟೆ. ನಾನು ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಸ್ಟಾಲ್ಗಳನ್ನೆಲ್ಲ ಇಟ್ಟಿದ್ರು, ಗೇಟ್ಗಳನ್ನೆಲ್ಲ ಹಾಕಿ ಆಲ್ರೆಡಿ ರೆಡಿ ಮಾಡಿದ್ರು ಕಾರುಗಳೆಲ್ಲ ಬರೋದಕ್ಕೆ. ಮತ್ತೆ ನಮ್ಮ ಟೀಮ್ ಅವರೆಲ್ಲ ಅಲ್ಲೇ ಸಿಕ್ಕಿದ್ರು. ಕ್ಯಾಂಟೀನ್ ಅಲ್ಲೇ ಕುತ್ಕೊಂಡು ಊಟ ಮುಗಿಸ್ಕೊಂಡು ಇನ್ನು ಆಟೋ ಎಕ್ಸ್ಪೋನೇ ಸ್ಟಾರ್ಟ್ ಆಗಿರಲಿಲ್ಲ. ಬಟ್ ನಮ್ಮ ಕಾಲೇಜಲ್ಲಿ ಇದ್ದ ಸ್ಟೂಡೆಂಟ್ಸ್ ಎಲ್ಲ ಫುಲ್ ಬಂದು ಸುತ್ತಾಕೊಂಡ್ಬಿಟ್ಟ ಇದ್ರು. ನನಗೆ ಇವತ್ತೇ ಗೊತ್ತಾಯ್ತು ನಮ್ಮ ಕಾಲೇಜಲ್ಲಿ ಇಷ್ಟೊಂಥರ ಜನ ಓದ್ತಾ ಇದ್ದಾರೆ ಅಂತ. ಮತ್ತೆ ಟೈಮ್ ಆಯ್ತಾ ಟೀಮ್ ಆರ್ನೆಟ್ ಅವರು ಬೈಕ್ಗಳನ್ನ ತಗೊಂಡ್ಬಂದ್ರು ಸ್ಟಂಟ್ ಮಾಡೋದಕ್ಕೆ ಬ್ಯಾಸ್ಕೆಟ್ ಬಾಲ್ ಕೋರ್ಟ್ ಅಲ್ಲಿ. ಅಲ್ಲಿ ಕಾಯ್ತಾ ಇದ್ದ ಸ್ಟೂಡೆಂಟ್ಸ್ ಎಲ್ಲ ಫುಲ್ ಬ್ಯಾಸ್ಕೆಟ್ ಬಾಲ್ ಕೋರ್ಟ್ ಹತ್ರ ಬಂದ್ರು. ಸ್ಟಂಟ್ಗಳನ್ನ ನೋಡೋಕೆ ನಿಂತ್ಕೊಂಡ್ರು. ಸ್ಟಂಟ್ ಅಂತೂ ನಿಜ ನೆಕ್ಸ್ಟ್ ಲೆವೆಲ್ ಆಗಿ ಮಾಡಿದ್ರು ಟೀಮ್ ಆರ್ನೆಟ್ ಅವರು. ಮತ್ತೆ ಜನ ಎಲ್ಲ ಇದ್ದಕ್ಕಿದ್ದಂತೆ ಬ್ಯಾಸ್ಕೆಟ್ ಬಾಲ್ ಕೋರ್ಟ್ ಕಡೆಯಿಂದ ಅಲ್ಲಿ ಗ್ರೌಂಡ್ ಹತ್ರ ಹೋಗಿ ಸ್ಟಾರ್ಟ್ ಮಾಡಿದ್ರು. ನೋಡಿದ್ರೆ ಲೇಖಿ ಗೋಸ್ವಾಮಿ ಅವರು, ನಕ್ಕಂದ್ಲೆ ಸುಭಾಷ್ ಅವರೆಲ್ಲ ಬಂದ್ಬಿಟ್ಟಿದ್ರು ಆಲ್ರೆಡಿ. ಲೇಖಿ ಗೋಸ್ವಾಮಿ ಅವ್ರದ್ದು ಐಲೆಕ್ಸ್ ಮತ್ತೆ 2 ಬೈಕ್ಗಳನ್ನ ಹಾಕೊಂಡ್ ಬಂದಿದ್ರು ಕಾರಲ್ಲಿ. ನಮ್ಮ ಕಾಲೇಜಲ್ಲಿ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಫುಲ್ ಗೇಟ್ ನೇ ಮುರ್ದಾಕೋ ರೇಂಜಿಗೆ ಜನ ಸೇರಾಕ್ಬಿಟ್ಟಿದ್ರು. ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ರು ಅಂತಂದ್ರೆ ಈ ಸುಡೋ ಬೇಸಿಗೆಲ್ಲೂ ಅಷ್ಟೊತ್ತು ಕಾಯ್ದ್ರು ಬೈಕ್ಗಳಿಗೋಸ್ಕರ. ಫೈನಲಿ ಟೀಮ್ ಕ್ಲಚರ್ಸ್ ಕಡೆಯಿಂದ ಬೈಕ್ಗಳು ಬಂದು ಎಲ್ಲ ಬೈಕ್ಗಳು ಎಕ್ಸಾಸ್ಟ್ ಹಾಕೊಂಡು ಒಂದೊಂದು ಮುತ್ತುಗಳ ತರ ಇದ್ದೋ ಬೈಕ್ಗಳಂತೂ. ಮತ್ತೆ ಅಲ್ಲಿದ್ದ ಸ್ಟೂಡೆಂಟ್ಸ್ ಎಲ್ಲ ಲೇಖಿ ಗೋಸ್ವಾಮಿ ಅವ್ರಿಗೆ ಪೆಟ್ರೋಲ್ ಬೇಕಾ ಅಂತ ಫುಲ್ ರೇಗಿಸ್ತಾ ಇದ್ರು. ಲೇಖಿ ಗೋಸ್ವಾಮಿ ಅವ್ರ ಕಾರಿಂದ ಪೆಟ್ರೋಲ್ ಫೈನಲಿ ತಂದೆ ಬಿಟ್ರು ಪೆಟ್ರೋಲ್ ಬೇಕಾ ಅಂತ. ಮತ್ತೆ ಕಾರ್ಗಳೆಲ್ಲ ಎಂಟ್ರಿ ಕೊಟ್ಟು ನೋಡಿ ಬ್ಯಾಂಗರ್ ಹಾಕೊಂಡು ಮಸ್ತ್ ಆಗಿ ನಿಜ ನೋಡ್ತಾ ಇದ್ರೆ ಕಣ್ಣೇ ಸಾಲ್ತಾ ಇರಲಿಲ್ಲ. ಯಾಕೆಂತಂದ್ರೆ ಅಷ್ಟು ಒಂದಕ್ಕಿಂತ ಒಂದು ಕಾರ್ಗಳು ಮಸ್ತ್ ಆಗಿದ್ದು. ನಾನು ಹಳ್ಳಿಲೇ ಹುಟ್ಟಿ ಬೆಳೆದಿರೋದ್ರಿಂದ ನನ್ಗೆ ಈ ತರ ಎಂಜಾಯ್ಮೆಂಟ್ ಫಸ್ಟ್ ಟೈಮ್. ಸೊ ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದೆ. ಮತ್ತೆ ಇದ್ದಕ್ಕಿದ್ದಂತೆ ಒಂದು ಯೆಲ್ಲೋ ಕಲರ್ ಆಫ್ ರೋಡ್ ವೆಹಿಕಲ್ ಬಂದು ಡ್ರಿಫ್ಟ್ ಹೊಡಿತು ನೋಡಿ. ಫುಲ್ ಧೂಳು, ಎಲ್ಲಾ ಕಡೆ ಧೂಳು ಎಬ್ರು ಸಾಕ್ಬಿಟ್ರು ಅವರಂತೂ. ಮತ್ತೆ ಸ್ಟೂಡೆಂಟ್ಸ್ ಎಲ್ಲ ಇದ್ದಕ್ಕಿದ್ದಂತೆ ಫುಲ್ ಒಳಗಡೆ ಬರೋ ಸ್ಟಾರ್ಟ್ ಆದ್ರು. ಸೊ ನಾವು ಬ್ಯಾಸ್ಕೆಟ್ ಬಾಲ್ ಕೋರ್ಟ್ ಕಡೆ ಹೊರಟು. ಅಲ್ಲಿ ಟೀಮ್ ಆರ್ನೆಟ್ ಒಂದು ಪುಟಾಣಿ ಹುಡುಗಿ ಸ್ಟಂಟ್ ಮಾಡ್ತಾ ಇತ್ತು. ನಿಜ ಸಖತ್ತಾಗಿ. ಅವ್ರ ಅಪ್ಪನೂ ಅಷ್ಟೇ ಅವರಿಗೆ ಸಪೋರ್ಟಿವ್ ಆಗಿದ್ರು. ಹೇಳ್ಬೇಕು ಅಂತಂದ್ರೆ ಆ ವಯಸ್ಸಲ್ಲಿ ನಾವು ಆ ತರದ ಬೈಕ್ಗಳನ್ನೇ ನೋಡಿರ್ಲಿಲ್ಲ. ಆ ಹುಡುಗಿ ಅದರ ಮಾಡಿದ್ ನೋಡಿ ನಿಜ ನಂಗಂತೂ ಫುಲ್ ಖುಷಿ ಆಯ್ತು. ಮತ್ತೆ ಅದಾದ್ಮೇಲೆ ಡಿಜೆ ಸ್ಟಾರ್ಟ್ ಆಯ್ತು. ಬಂದಿದ್ ಕಂಟೆಂಟ್ ಕ್ರಿಯೇಟರ್ಸ್ ಗಳನ್ನೆಲ್ಲ ಸ್ಟೇಜ್ ಮೇಲೆ ಕರ್ಸ್ಬಿಟ್ಟು ಅವ್ರನ್ನೆಲ್ಲ ಫುಲ್ ಮಾತಾಡ್ಸ್ಬಿಟ್ಟು ಫುಲ್ ಡ್ಯಾನ್ಸ್ ಎಲ್ಲ ಆಡ್ಬಿಟ್ಟು ಸೀದಾ ಮನೆ ಕಡೆ ಬಂದು. ಅಟ್ ದಿ ಎಂಡ್ ಆಫ್ ದಿ ಡೇ ಗೈಸ್, ಒಂದು ದುಡ್ಡು ಮಾಡಿ ಹೆಸರು ಆಟೋಮೆಟಿಕ್ ಆಗುತ್ತೆ, ಇಲ್ಲ ಹೆಸರು ಮಾಡಿ ದುಡ್ಡು ಆಟೋಮೆಟಿಕ್ ಆಗಿ ಬರುತ್ತೆ. ಅವೆರಡನ್ನೂ ಒಳ್ಳೆ ದಾರಿ ಮಾಡಿ ಅದು ಕೊನೆವರೆಗೂ ಉಳ್ಕೊಳ್ಳುತ್ತೆ. ಮತ್ತಷ್ಟು ವಿಡಿಯೋಗೋಸ್ಕರ ರೋಡ್ ಸಚಿನ್ ಫಾಲೋ ಮಾಡ್ಕೊಳ್ಳಿ. ವೆರಿ ಗುಡ್.